ಅಬಕಾರಿ ಇಲಾಖೆಯಲ್ಲಿ ಎಷ್ಟು ಟಾರ್ಗೆಟ್ ಇತ್ತು, ಎಷ್ಟು ರೀಚ್ ಆಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಈಗ ಕುತೂಹಲ ಮೂಡಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಚುನಾವಣೆ ನೀತಿ ಸಂಹಿತೆ ಮುಗಿತಿದ್ದಂಗೆ ಮೊದಲು ಅಬಕಾರಿ ಇಲಾಖೆಯ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಹಾಗಾದ್ರೆ ಬನ್ನಿ, ನಮ್ಮ ಜೊತೆಗೆ ಅಬಕಾರಿ ಸಚಿವರು ಆಗಿರುವಂತಹ ಆರ್ ಬಿ ತಿಮ್ಮಾಪುರ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ತಿಮ್ಮಾಪುರ ಅವರು, ಬಹಳ ಮುಖ್ಯವಾಗಿರುವಂಥದ್ದು, ನಿಮಗೆ ಟಾಸ್ಕನ್ನು ಕೊಟ್ಟಿರುವಂಥ ಅಬಕಾರಿ ಇಲಾಖೆಯಲ್ಲಿ ಸೊ ಇಂತಿಷ್ಟು ಆಗಬೇಕಾಗುತ್ತೆ ಅಂತ ಏನಿದೆ ಟಾರ್ಗೆಟ್, ಏನು ರೀಚ್ ಆಗಿದೆಯಾ, ಯಾವ ಥರ ಇದೆ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಇಲಾಖೆಯಲ್ಲಿ ಯಾವ್ಯಾವ ರೀತಿ ಪ್ರಗತಿ ಆಗಬೇಕು, ಏನೇನು ಡೆವಲಪ್ಮೆಂಟ್ ಮಾಡ್ಕೋಬೇಕು, ಅದನ್ನು ಸಿಸ್ಟಮೆಟಿಕ್ ಯಾವ ದಾರಿಯಲ್ಲಿ ತರಬೇಕು ಅಂತಕ್ಕಂಥದ್ದನ್ನು ಪ್ರಗತಿ ಪರಿಶೀಲನೆ ಇವತ್ತು ಮಾಡಿದರು. ನಾವು ನಿರೀಕ್ಷೆ ಮಾಡಿದ್ದೀವಿ, ಆ ನಿರೀಕ್ಷೆ ಮಟ್ಟನ್ನು ನಾವು ಇವತ್ತು ಮುಟ್ಟಿದ್ದೀವಿ. ಆ ನಿರೀಕ್ಷೆ ನಮಗೆ 35,000 ಕೋಟಿ ಕೊಟ್ಟಿದ್ದರು. ಆ ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವು. ಆ ನಿರೀಕ್ಷೆ ಮುಟ್ತಕ್ಕಂಥ ಕೆಲಸದಲ್ಲಿ ನಾವು ಇದ್ದೀವಿ. ಇನ್ನು ಹಲವಾರು ವಿಚಾರಗಳಲ್ಲಿ ಕೆಲವು ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥದ್ದು, ಮತ್ತೊಂದು ಹಲವಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದು ನಾವು ಪಾಲನೆ ಮಾಡ್ತೀವಿ. ಯಾವುದೇ ಇಲಾಖೆ ಬಂದಾಗ ಪ್ರಗತಿ ಪರಿಶೀಲನೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ. ಅವರು ಕೆಲವು ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಕೆಲವು ವಿಚಾರಗಳನ್ನ ಹೇಳಿದ್ದಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಈಗ ಚುನಾವಣೆ ಕೂಡ ಇತ್ತು, 2 ತಿಂಗಳು ನೀತಿ ಸಂಹಿತೆ ಕೂಡ ಇತ್ತು. ಆ ಸಂದರ್ಭದಲ್ಲಿ ನಿಮ್ಮ ಯಾವ ರೀತಿ ಲಾಭ ನಷ್ಟದ ಅಥವಾ ಏರಿಳಿತ ಯಾವ ರೀತಿ ಇತ್ತು? ಯಾವಾಗಲೂ ಚುನಾವಣೆ ಪ್ರಾರಂಭ ಆದಾಗ ನಮಗೆ ಕಡಿಮೆ ಮಾರ್ಕೆಟ್ ಆಗ್ತಕ್ಕಂಥದ್ದು. ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಆ ಮೂವ್ಮೆಂಟ್ ಆಫ್ ಲಿಕ್ಕರ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಆದ್ದರಿಂದ ಈಗ 2 ತಿಂಗಳಲ್ಲಿ ನಾವು ಟಾರ್ಗೆಟ್ ಮುಟ್ಟೋಕ್ಕಾಗೋದಿಲ್ಲ. ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಮುಂದಿನ ದಿನಗಳಲ್ಲಿ ಯಥಾಸ್ಥಿತಿ ಒಂದು ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು ಆಗ್ತಾಯಿದೆ. ಈ 2 ತಿಂಗಳ ನಮಗೆ ಆದಾಯ ಕಡಿಮೆ ಬಂದಿದೆ. ಸರ್, ಬಹಳ ಮುಖ್ಯವಾಗಿ ಒಂದು ಚರ್ಚೆ ಆಗ್ತಿರುವಂಥದ್ದು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಹುಶಃ ತಿಮ್ಮಾಪುರ ಅವರಿಗೆ ಪುತ್ರ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಕೊಟ್ಟಿದ್ರೆ ಬಹುಶಃ ಚಿತ್ರಣ ಚೇಂಜ್ ಆಗ್ತಿತ್ತು ಅನ್ನೋ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆ ಆಗ್ತಿದೆ. ಯಾಕೆ ಆ ಸಂದರ್ಭ ಈಗ ಸೋಲಿಗೆ ಕಾರಣ ಆಯಿತು ಅಲ್ಲಿ ಅಂತ? ನನಗೆ ಗೊತ್ತಿಲ್ಲ. ಭಾಳ ಪ್ರಯತ್ನ ಮಾಡಿದರು ನಮ್ಮ ಕಾರ್ಯಕರ್ತರು, ಶಾಸಕರು ತುಂಬ ಪ್ರಯತ್ನ ಮಾಡಿದರು. ಅದು ಜನರ ತೀರ್ಪು. ಜನರು ಯಾಕೋ ತಿರಸ್ಕರಿಸಿದ್ದಾರೆ. ಅದನ್ನು ನಾವು ಒಪ್ಕೋಬೇಕಾಗತ್ತೆ. ಜನತೆ ತೀರ್ಪಿಗೆ ನಾವು ತಲೆಬಾಗ್ತಿದೆ. ಹೈಕಮಾಂಡ್ ಅವ್ರಿಗೆ ನಮ್ಮದೊಂದು ಮನವಿ ಕೊಟ್ಟಿದ್ದೀವಿ, ನನ್ನ ಮಗನಿಗೂ ಟಿಕೆಟ್ ಕೊಡಬೇಕು ಅಂತೇಳಿ. ಅವನು ಅಲ್ಲಿ ಸ್ವಲ್ಪ ಓಡಾಡಿಕೊಂಡು ಮಾಡಿಕೊಂಡು ಮನೆ ಮಾಡಿಕೊಂಡು ಇದ್ದು ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಯಾಗಿ ಅಲ್ಲಿ ಓಡಾಡಿಕೊಂಡು ಇದ್ದ. ಅವನು ಇನ್ಚಾರ್ಜ್ ಹಾಕ್ಕೊಂಡು ಅಲ್ಲಿ ಕೆಲವು ಜನರು ಬಂದು ನೀನು ನಿಲ್ರಿ ಅಂತ ಹೇಳಿದಾಗ ಸಹಜವಾಗಿ ಅವನು ಟಿಕೆಟ್ ಕೇಳ್ತಕ್ಕಂಥದ್ದು ಮಾಡಿದ. ಹೈಕಮಾಂಡ್ದವರು ಇಲ್ಲ ಚಂದ್ರಪ್ಪಗೆ ಕೊಟ್ಟರು. ಒಳ್ಳೆಯದು, ಪ್ರಯತ್ನ ಮಾಡಿದ್ದೀವಿ, ಆಗಲಿಲ್ಲ. ಜನರ ತೀರ್ಪು ನಾವು ತಲೆಬಾಗ್ತೀವಿ. ಸೊ ಯಾಕೆ ಬಿ ಜೆ ಪಿ ಅಭ್ಯರ್ಥಿ, ಯಾಕಂದರೆ ಕಾಂಗ್ರೆಸ್ ಗೆಲ್ಲದೇ ಗೆಲ್ಲುತ್ತೆ ಅನ್ನುವಂಥ ಕ್ಷೇತ್ರದಲ್ಲಿ ಸೊ ಎಲ್ಲರೂ ಕೂಡ ಸಹಜವಾಗಿ ನಿರೀಕ್ಷೆ ಇದ್ದಿದ್ದು ಮುಖ್ಯವಾಗಿ ಚಿತ್ರದುರ್ಗ ಗೆದ್ದೇ ಗೆಲ್ಲುತ್ತೆ. ಯಾಕೆ, ಏನು ಅನಿಸುತ್ತೆ ನಿಮಗೆ ಅಲ್ಲಿನ ಸೋಲಿನ ಬಗ್ಗೆ ಅಂತ? ಜನರ ತೀರ್ಪೇ. ಅದರಲ್ಲಿ ಯಾವ ರೀತಿ ಹಿಂಗೆ ಆಗ್ತದೆ, ಯಾವ ಕಾರಣ ಅಂತ? ಅದಕ್ಕೆ ನಾನು ಚುನಾವಣೆಯಲ್ಲಿ ಹೀಗೆ ಕಾರಣ ಆಗುತ್ತೆ, ಮತದಾರನ ಮನಸ್ಸು ಹಿಂಗೆ ಬದಲಾವಣೆ ಆಗ್ತಿದೆ ಅಂತ ನಾನಿಲ್ಲಿ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಯಾವ್ಯಾವ ಕಾರಣಗಳಿರ್ಬೋದು. ನಮ್ಮ ಸೋಲಿಗೆ ನಾವೇ ಕಾರಣೀಭೂತರು. ಸೋಲಾಗಿದೆ, ಅದನ್ನು ಒಪ್ಕೊಳ್ತೇವೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಅಷ್ಟು ವರ್ಕೌಟ್ ಆಗಿಲ್ಲ ಅಂತ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಎನ್ನುವಂಥದ್ದು, ಸೊ ಅಲ್ಲಿ ಜಾತಿ ಸಮೀಕರಣದಲ್ಲಿ ನಡೆದಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಸಹಜವಾಗಿ ಆ ಸಮೀಕರಣ ಯಶಸ್ವಿಯಾಗಿದೆ ಅಂತಕ್ಕಂಥ ಭಾವನೆ ನಮಗೆ ಬರ್ತಾಯಿದೆ. ಅದೇ ಹಾಸನದಲ್ಲಿ ನಾವು ಗೆಲುವನ್ನು ಸಾಧಿಸಿದ್ದೀವಲ್ಲ, ಹಾಗಿದ್ದರೆ ಹಾಸನ ನಾವು ಸೋಲ್ಬೇಕಾಗಿತ್ತಲ್ಲ. ಅದು ಸಹಜವಾದ ಚರ್ಚೆಗಳಷ್ಟೇ. ಹಲವಾರು ಕಾರಣಗಳಿಂದ ಏರುಪೇರುಗಳಾಗ್ತವೆ. ಟಿಕೆಟ್ ಹಂಚಿಕೆ, ಮತ್ತೊಂದು ಮಗದೊಂದು, ಹಲವಾರು ವಿಚಾರಗಳಲ್ಲಿ ಹೈಕಮಾಂಡ್ ಜಾತಿ ಸಮೀಕರಣ ಏನೇನೋ ಮಾಡ್ತಿರ್ತಾರೆ. ಅವ್ರು ತಪ್ಪು ಅಂತ ಹೇಳೋದು. ಅಂಥದ್ರಲ್ಲಿ ಕೆಲವು ಎಡವಟ್ಟು ಆಗಿರ್ಬೋದು. ಬಟ್ ಒಟ್ಟಾರೆ ಚುನಾವಣೆ ಎಲ್ಲ ಕಾರ್ಯಕರ್ತರು, ನಮ್ಮ ನಾಯಕರು ಬಹಳ ಪರಿಶ್ರಮದಿಂದ ಪ್ರಯತ್ನ ಪಟ್ಟಿದ್ದೀವಿ. ಜನರ ತೀರ್ಪಿಗೆ ನಾವು ತಲೆಬಾಗ್ತೀವಿ. ಶ್ರಮ ಹಾಕಿದ್ದಾರೆ, ಬಟ್ ಮೈತ್ರಿ ಪಕ್ಷಗಳಷ್ಟು ಸ್ಟ್ರಾಟರ್ಜಿ ಮಾಡಲಿಲ್ಲ ಅಂತ ಏನಾದರೂ ಅನಿಸುತ್ತಾ? ಮೈತ್ರಿ ಪಕ್ಷಗಳದ್ದೇನಾಗಲಿಲ್ಲ. ಅಲ್ಲಿ ಏನಿದೆ, ನಮ್ಮದು ಕಾಂಗ್ರೆಸ್ಸಿನ ನಾಯಕರಿದ್ದಾರೆ, ಅಲ್ಲಿ ಕಾರ್ಯಕರ್ತರಿದ್ದಾರೆ. ಜೆ ಡಿ ಎಸ್ ಜೊತೆ ನಮ್ಮದು ಅವ್ರದ್ದು ಪೈಪೋಟಿ ಇತ್ತು. ಅಷ್ಟೋ ಇಷ್ಟೋ ಬಿ ಜೆ ಪಿ ಡೆವಲಪ್ ಆಗಿತ್ತು. ಅವು 2 ಕ್ಲಬ್ ಅದು.
ನಮ್ಮ ಜೊತೆ ಯಾಕೆ ಕ್ಲಬ್ ಆಗಲಿಲ್ಲ ಅಂದರೆ, ನಾವು ಪ್ರತಿನಿತ್ಯ ಪ್ರತಿ ಹಂತದಲ್ಲಿ ಚುನಾವಣೆ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ದವ್ರು ಮಾಡ್ತಿದ್ವಿ. ಪರ ವಿರೋಧ ಅವ್ರ ವಿರೋಧ ನಿಲ್ತಿದ್ರು, ನಾವು ಮಾಡ್ತಿದ್ವಿ. ಬಿ ಜೆ ಪಿಗೆ ಅಂತಹ ವಾತಾವರಣ ಇರಲಾರ್ದ್ರಿಂದ ಅವರು ಹೊಂದಾಣಿಕೆ ಆಗಲಿಕ್ಕೆ ಸಹಜವಾಗಿ ಆಯ್ತದು. ಅದರ ಲಾಭ ಅವ್ರಿಗೆ ಆಗಿದೆ ಅಂತಕ್ಕಂಥ ಭಾವನೆ ನಂದು. ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ, ನೀವು ಕೂಡ ಬಲವಾದ ನಿರೀಕ್ಷೆಯಲ್ಲಿ ಇದೆ. 15ರಿಂದ 20 ಸ್ಥಾನ ಬಂದೇ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು ಕೂಡ. ಸೊ ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳು ಜನರಿಗೆ ಏನು ಅಷ್ಟು ಸ್ವೀಕಾರ ಆಗಿಲ್ಲ ಅನಿಸುತ್ತಾ ಅಥವಾ ಏನು ಅಂತ? ಕಾರ್ಯಕ್ರಮ ಒಳ್ಳೆಯದೇ. ಕೆಲವರು ನೀಡ್ ಬೇಸ್ಡ್ ಆಗಲಿಲ್ಲ, ಅವಶ್ಯಕತೆ ಇರಲಾರ್ದವ್ರಿಗೆ ಅವಕಾಶಗಳು ಸಿಕ್ತು ಅಂತಕ್ಕಂಥ ಭಾವನೆಯನ್ನು ಈಗ ವ್ಯಕ್ತಪಡಿಸ್ತಾರೆ. ಮೊದಲು ಹೇಳಿಲ್ಲ ಅದನ್ನು ಯಾರು. ಆದರೆ ಈಗ ತಾರತಮ್ಯ ಮಾಡಬಾರ್ದು, ಸರ್ಕಾರ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಯೋಣ ಅಂಥೇಳಿ ನಾವು ಆ ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ. ಅದ್ರ ಬಗ್ಗೆ ಹಲವಾರು ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಸರ್ಕಾರ ಅದನ್ನು ಯಾವುದೂ ನಿಲ್ಲಿಸೋದಿಲ್ಲ. ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಚರ್ಚೆ ಸಹಜವಾಗಿರುತ್ತೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಾಗ ಜನ ಯಾಕೆ ನಮ್ಮನ್ನು ಒಪ್ಪಲಿಲ್ಲ, ನಾವು ಕೊಟ್ಟಿದ್ದೆ ತಪ್ಪಾಯ್ತೇನೋ ಅಂತಕ್ಕಂಥ ಭಾವನೆ ಈಗ ನಮ್ಮನ್ನು ಕಾಡ್ತಾ ಇದೆ. ನಾವು ಇಷ್ಟು ಕೊಡಬಾರ್ದಾಗಿತ್ತೇನೋ, ಜನರು ಯಾಕೆ ನಮ್ಮನ್ನು ಒಪ್ಪಲಿಲ್ಲ, ಬಹುಶಃ ಕೊಟ್ಟದ್ದು ತಪ್ಪಾಗಿದೆ ಅಂತಕ್ಕಂಥ ಭಾವನೆ ಅವರಲ್ಲಿ ಬಂದಿದೆ ಏನು ಅಂತಕ್ಕಂಥ ಭಾವನೆ ಒಂದು ಕಡೆ. ಇತ್ತಿತ್ತಲಾಗಿ ಭಾಜಪದವರು ಯಾವುದೇ ಡೆವಲಪ್ಮೆಂಟ್ ವಿಷಯಗಳನ್ನ ಮುಂದಿಟ್ಟುಕೊಂಡು ಜನರ ಹತ್ತಿರ ಹೋಗಿಲ್ಲ. ಜನರನ್ನ ಧರ್ಮದ ಹಾದಿಯಿಂದ ದಾರಿ ತಪ್ಪಿಸ್ತಕ್ಕಂಥದ್ದು, ಧರ್ಮವನ್ನು ಮುಂದಿಟ್ಟುಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು, ಇದು ದೇಶಕ್ಕೂ ಒಳ್ಳೆಯದಲ್ಲ, ರಾಜ್ಯಕ್ಕೂ ಒಳ್ಳೆಯದಲ್ಲ. ಧರ್ಮವನ್ನು ಆಧರಿಸಿ ರಾಜಕಾರಣ ಮಾಡ್ಬೋದು, ರಾಜಕಾರಣದಲ್ಲಿ ಧರ್ಮ ಇರಬೇಕು. ಈ ವಿಚಾರದಲ್ಲಿ ನನಗೆ ನೋವು ಅನ್ನಿಸ್ತಾ ಇದೆ. ಧರ್ಮವನ್ನು ಉಪಯೋಗ ಮಾಡ್ಕೊಂಡು ಬಂದಂಥವ್ರಿಗೆ ಮುಂದೊಂದು ದಿನ ಅವರಿಗೆ ಒಳ್ಳೆಯ ಅಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾವ ಧರ್ಮವನ್ನು ಅವಲಂಬಿಸಿ ರಾಜಕಾರಣ ಮಾಡಿದರೆ ಆ ದೇಶಗಳು ಸರ್ವನಾಶ ಆಗ್ತಕ್ಕಂಥದ್ದಿದೆ. ಈ ದೇಶದಲ್ಲಿನೂ ಅದೇ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು, ಧರ್ಮಗಳಲ್ಲಿ ವಿಭಿನ್ನವಾದ ಧೋರಣೆಯನ್ನು ತೋರಿಸ್ತಕ್ಕಂಥದ್ದು, ಜಾತಿಗಳಲ್ಲಿ ತೋರಿಸ್ತಕ್ಕಂಥದ್ದು, ಇದು ಜನತೆಗೆ ಮುಂದಿನ ದಿನಮಾನಗಳಲ್ಲಿ ಭ್ರಮನಿರಸ ಆಗ್ತಿದೆ. ಮೋದಿ ಸಾಹೇಬರ ಸರ್ಕಾರ ಇದು ಈಗಲೇ ಜನ ಅವ್ರಿಗೆ ತಿರಸ್ಕಾರ ಭಾವನೆಯಿಂದ ನೋಡಿದರು. ಎಲ್ಲೋ ಒಂದು ಕಡೆ ತುಸು ಒಟ್ಟಿನಲ್ಲಿ ನಮ್ಮದು ಇಂಡಿಯಾ ಸರ್ಕಾರ ರಚನೆ ಮಾಡಲಿಕ್ಕೆ ನಮಗೆ ಆಗಲಿಲ್ಲ. ಇದು ತೋರಿಸ್ತಾ ಇದೆ, ನಿಮಗೆ ಜನ ತಿರಸ್ಕರಿಸಲಿಕ್ಕೆ ತಯಾರಿದ್ದಾರೆ ಅಂತಕ್ಕಂಥ ತೋರಿಸ್ತಾ ಇದೆ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಪ್ಪರವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕೋಳಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.